ನಾವು ಅವಾಗ್ಲಿಂದ ಘಟನೆ ಬಗ್ಗೆ ಮಾತಾಡ್ತಾ ಇದೀವಿ, ಅಂತೆ ಕಂತೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಯಾರು ತಪ್ಪು ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಯಾರ ನಿರ್ಲಕ್ಷ್ಯ ಇದು? ಯಾರ್ದೋ ನಿರ್ಲಕ್ಷ್ಯಕ್ಕೆ ಅಮಾಯಕರು ಬಲಿಯಾಗಿದ್ದಾರಲ್ಲ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಈ ಘನಘೋರ ದುರಂತಕ್ಕೆ ಭದ್ರತಾ ವೈಫಲ್ಯವೂ ಕೂಡ ಕಾರಣನ. ಒನ್ ವೇ ಮಾಡಿ ಮತ್ತೊಂದು ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ರು. ಒನ್ ವೇನಲ್ಲೇ ಟೂ ವೇ ಮಾಡಿದ್ರು. ಮತ್ತೆ ಫಸ್ಟ್ ಆಫ್ ಆಲ್ ಒನ್ ವೇ, ಆ ಒನ್ ವೇನಲ್ಲಿ ಎರಡೂ ಕಡೆ ಹೋಗೋದಕ್ಕೆ ಆ ಒಂದೇ ರೋಡಲ್ಲಿ ಟೂ ವೇ ಮಾಡಿದ್ರು. ಮತ್ತು ಅದೇ ರಸ್ತೆಯಲ್ಲಿ ವಾಹನಗಳ ಪಾರ್ಕಿಂಗಿಗೂ ಅವಕಾಶ ಕೊಟ್ಟಿದ್ರು. ಇಕ್ಕಟ್ಟಾದ ರಸ್ತೆಯಿಂದಲೂ ಅಪಘಾತ ಸಂಭವಿಸ್ತಾ ಅನ್ನೋ ಪ್ರಶ್ನೆ ಇದೆ. ಒನ್ ವೇ ಮಾಡಿದ್ಮೇಲೆ ವಾಹನಗಳನ್ನ ಏನಕ್ಕೆ ಪಾರ್ಕಿಂಗ್ ಮಾಡಿಸಿದ್ರಿ? ಪೊಲೀಸರು ಭದ್ರತೆ ಮತ್ತು ಸಂಚಾರ ವಿಚಾರದಲ್ಲಿ ಎಡವಿದ್ರ ಅನ್ನೋ ಪ್ರಶ್ನೆ 100% ಬಂದೇ ಬರುತ್ತೆ. ಗಣೇಶೋತ್ಸವಕ್ಕೆ ಡಿಜೆಗೆ ಅನುಮತಿ ಕೊಟ್ಟಿದ್ದು ಕೂಡ ಎಡವಟ್ಟಾಗಿದೆ. ಮೊಬೈಲ್ನಲ್ಲಿ ಸರಿಯಾಗಿರೋ ದೃಶ್ಯಗಳಲ್ಲೇ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಕಡೆ ಡಿಜೆ ಹೋಗ್ತಾ ಇರುವಂತ ದೃಶ್ಯಗಳನ್ನ ನೀವು ಗಮನಿಸಬಹುದು. ಒಂದು ಕಡೆ ಅಲ್ಲಿ ಡಿಜೆ ಹೋಗ್ತಾ ಇದೆ, ಇದೇ ಟ್ರಕ್ ಅಲ್ಲಿ ಪಾಸ್ ಆಗುತ್ತೆ ನೋಡಿ. ಆ ರೋಡ್ ಅನ್ನ ಟೂ ವೇ ಮಾಡಿದ್ದಾರೆ. ಅದು ಆಕ್ಚುಲಿ ಡಬಲ್ ರೋಡ್ ರೀ. ಅದು ಡಬಲ್ ರೋಡ್ ಅಲ್ಲಿ ಒಂದ್ ಕಡೆ ಇವರೇನು ಇದು ಮೆರವಣಿಗೆಗೆ ಅವಕಾಶ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ರೋಡ್ ಅಲ್ಲಿ ಏನ್ ಮಾಡಿದ್ದಾರೆ, ಅದನ್ನ ಸಿಂಗಲ್ ರೋಡ್ ಅಲ್ಲಿ ಟೂ ವೇಗೆ ಅವಕಾಶ ಕೊಟ್ಟಿರೋದು ದೊಡ್ಡ ಮೇಜರ್ ಪ್ರಾಬ್ಲಮ್. ಅಲ್ಲೊಂದು ಬೈಕ್ ಕೂಡ ಹೋಗುತ್ತೆ ನೋಡಿ. ಆ ಕಡೆ ಒಂದು ಬೈಕ್ ಹೋಗುತ್ತೆ, ಈ ಕಡೆ ಟ್ರಕ್ ಬರುತ್ತೆ. ಇದೇ ಟ್ರಕ್ ಇಂದಾನೆ ಆಕ್ಸಿಡೆಂಟ್ ಆಗಿರೋದು ನೋಡಿ. ಅದೇ ಟ್ರಕ್ ಅಲ್ಲಿ ಹೋಗಿ ಹೊಡೆದಿರೋದು ಡಿವೈಡರ್ ಬಿಟ್ಟು. ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗಿತ್ತು. ನಮ್ಮ ಪ್ರತಿನಿಧಿ ಶಶಿಧರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಇಲ್ಲಿ ಯಾರು ತಪ್ಪು ಅನ್ನೋಂಥ ಪ್ರಶ್ನೆ ಬಂದಾಗ ಅಫ್ಕೋರ್ಸ್ ಟ್ರಕ್ ಡ್ರೈವರ್ದು ತಪ್ಪಿದೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಅವನ ನಿರ್ಲಕ್ಷ್ಯನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು. ಆದರೆ ಅದಕ್ಕಿಂತ ಮುಂಚೆ ಒಂದು ಮೆರವಣಿಗೆ ನಡೀತಿದೆ ಅಂತಂದಾಗ ಆ ರೋಡನ್ನು ಒಂದು ಬ್ಲಾಕ್ ಮಾಡಬೇಕಾಗಿತ್ತು. ಅಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಿ ಬೇರೆ ರೂಟ್ ಡೈವರ್ಷನ್ ಕೊಡಬೇಕಾಗಿತ್ತು ಪೊಲೀಸರು. ಇಲ್ಲ ಅಂತಂದ್ರೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಬೇಕಾಗಿತ್ತು, ಅಥವಾ ಅಲ್ಲಿ ಹಂಪ್ಗಳನ್ನು ಹಾಕಬೇಕಾಗಿತ್ತು. ಇಲ್ಲ ಅದನ್ನ ಸಿಂಗಲ್ ರೋಡಲ್ಲಿ ಟೂ ವೇಗೆ ಅವಕಾಶ ಕೊಡಬಾರ್ದಾಗಿತ್ತು. ಇಲ್ಲಿ ಪೊಲೀಸರು ಅಥವಾ ಟ್ರಾಫಿಕ್ ಸಿಬ್ಬಂದಿಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ ಶಶಿಧರ್. ಖಂಡಿತ ಸಿಂಧೂರ, ನೀವು ಹೇಳಿದಂತೆ ಏನು ಹೊಸಳ್ಳಿಯಲ್ಲಿ ನಡೆದಿರುವಂಥ ದುರಂತಕ್ಕೆ ಸಂಬಂಧಪಟ್ಟಂತೆ 16 ಲೋಪಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಯಾಕಂತಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವುದೇ ರೀತಿಯಂಥ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡಲೇಬಾರ್ದು ಮೊದಲೇದಾಗಿ. ಯಾಕಂತಂದರೆ ಏನು ರೂಲ್ಸ್ ಕೂಡ ಅದೇ ರೀತಿಯಾಗಿದೆ. ಇನ್ನು ರಾಜ್ಯಾದ್ಯಂತ ಎಲ್ಲಿಯೂ ಕೂಡ ಡಿಜೆ ಕೂಡ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಆದರೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಜೆಯನ್ನು ಕೂಡ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆದರೆ ಸಂಪೂರ್ಣವಾಗಿ ರಸ್ತೆಯನ್ನೇ ಬಂದ್ ಮಾಡಿ ರ್ಯಾಲಿ ಹೋಗೋದು ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ವೆಹಿಕಲ್ಸ್ ಕೂಡ ಸ್ಟಾಪ್ ಆಗಿದೆ. ಈ ಕಾರಣದಿಂದಾಗಿ ಏನು ಹಾಸನದಿಂದ ಚಿಕ್ಕಮಗಳೂರಿಗೆ ಹೋಗುವಂತ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಬಾರ್ದಂತೆ ಬಿಟ್ಟು ಪೊಲೀಸರು ಏನು ಮಾಡಿದ್ದಾರೆ, ತಾತ್ಕಾಲಿಕವಾಗಿ ಏನು ಒನ್ ವೇ ಏನಿತ್ತು ಆ ಒನ್ ವೇ ಅಲ್ಲೇ ಎರಡು ಕಡೆನೂ ಕೂಡ ವೆಹಿಕಲ್ಸ್ ಅನ್ನ ಪಾಸ್ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲರೂ ಕೂಡ ಮಿನಿಮಮ್ ಸ್ಪೀಡ್ 100ರಿಂದ 120 ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಉದ್ದಕ್ಕೂ ರಸ್ತೆ ಎಲ್ಲಿವರೆಗೂ ಇವರು ರೋಡ್ ಅನ್ನ ಕ್ಲೋಸ್ ಮಾಡಿ ಮೆರವಣಿಗೆ ಅವಕಾಶ ಮಾಡಿಕೊಟ್ರು ಅಲ್ಲಿವರೆಗೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಯಾಕಂದ್ರೆ ಟೂ ವೇ ಆಗಿದೆ. ಅಲ್ಲಿರುವ ಇನ್ನೊಂದು ಏನು ಚಿಕ್ಕಮಗಳೂರಿಂದ ಹಾಸನಕ್ಕೆ ಎಂಟ್ರಿ ಕೊಡಬೇಕಂತ ರಸ್ತೆಯಲ್ಲಿ ಯಾವುದೇ ರೀತಿಯಂತ ಇಲ್ಲಿಗಲ್ ಆಗಿ ರೋಡ್ ಸೈಡ್ ಅಲ್ಲಿ ಪಾರ್ಕಿಂಗ್ ಮಾಡೋದು ಕೂಡ ಅವಕಾಶವನ್ನ ಮಾಡಿಕೊಡಬಾರ್ದಾಗಿತ್ತು. ಈ ಎಲ್ಲಾ ತಪ್ಪುಗಳಿಂದಲೂ ಕೂಡ ಇವತ್ತು ದೊಡ್ಡ ಮಟ್ಟದ ದುರಂತ ಆಗಿ ಇಷ್ಟು ಜನರ ಸಾವಿಗೆ ನೇರವಾಗಿ ಕಾರಣ ಒಂದು ಗಣೇಶನ ಮೆರವಣಿಗೆ ಮಾಡಿದಂಥವರು, ಅಲ್ಲಿ ಡಿಜೆಗೆ ಅವಕಾಶವನ್ನು ಮಾಡಿಕೊಟ್ಟದವರು, ಮತ್ತೆ ಟ್ರಕ್ ಡ್ರೈವರು ಯಾವುದನ್ನು ಕೂಡ ನೋಡದಂತೆ ಅಜಾಗೃತವಾಗಿ ಓವರ್ ಸ್ಪೀಡ್ ಆಗಿ ಬಂದು ಅಲ್ಲಿ ಏನು ಆಕ್ಸಿಡೆಂಟ್ ಅನ್ನ ಮಾಡಿ ಅಲ್ಲಿ ನಿಯಂತ್ರಣ ಮಾಡೋದಕ್ಕೆ ಕಂಟ್ರೋಲ್ ಮಾಡೋಕ್ಕಾಗದೆ ಇನ್ನೊಂದು ರಸ್ತೆಗೆ ಆ ವಾಹನವನ್ನ ಸಂಚಾರ ಮಾಡಿರೋದು ಕೂಡ ಇದಕ್ಕೆ ದೊಡ್ಡ ದುರಂತ. ಹೀಗಾಗಿ ಪೊಲೀಸರು ಇದೆಲ್ಲದೂ ಕೂಡ ಹೊಣೆಗಾರರಾಗ್ತಾರೆ. ಯಾಕಂತಂದ್ರೆ ಒಂದು ಕಡೆ ಮೆರವಣಿಗೆಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದರೆ, ಮತ್ತೊಂದು ಕಡೆ ಒನ್ ವೇ ಇರುವಂತ ರೋಡ್ ಅನ್ನ ಟೂ ವೇ ಆಗಿ ಮಾಡಿದ್ದಾರೆ. ಮತ್ತೆ ಅಲ್ಲಿ ಬರಬೇಕಾದಂತ ವೆಹಿಕಲ್ಸ್ ಅನ್ನ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕಾಯ್ತು. ಯಾಕಂದ್ರೆ ಈ ಕಡೆ ರ್ಯಾಲಿ ಹೋಗ್ತಿದೆ, ವೆಹಿಕಲ್ಸ್ ನಿಧಾನಕ್ಕೆ ಹೋಗ್ಲಿ ಅಂತ ಕೂಡ ವ್ಯವಸ್ಥೆಯನ್ನು ಮಾಡಬೇಕಾಯ್ತು. ಮತ್ತೆ ರೋಡ್ ಸೈಡ್ ಪಾರ್ಕಿಂಗ್ ಮಾಡಿದಂತವ್ರನ್ನ ತೆರವನ್ನ ಮಾಡಬೇಕಾಯ್ತು. ಇವೆಲ್ಲವನ್ನು ಕೂಡ ಮುಂಜಾಗ್ರತವಾಗಿ ಏನಾದರೂ ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟದ ದುರಂತ ಆಗ್ತಿರಲಿಲ್ಲ. ಹೀಗಾಗಿ ಇದೆಲ್ಲದೂ ಕೂಡ ಅಲ್ಲಿ ಗಣೇಶನ ಆಯೋಜನೆ ಮಾಡಿದಂಥವ್ರು, ಅನುಮತಿಯನ್ನು ಕೊಟ್ಟಂಥವ್ರು, ಮತ್ತೆ ಒನ್ ವೇ ಅನ್ನ ಟೂ ವೇ ಮಾಡಿದಂಥವ್ರು ಇವರೆಲ್ಲರೂ ಕೂಡ ಸಂಪೂರ್ಣವಾಗಿ ಜವಾಬ್ದಾರಿ ಆಗ್ತಾರೆ. ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಸಿಂಧೂರ. ಫಸ್ಟ್ ಆಫ್ ಆಲ್ ಡಿಜೆಗೆ ಈ ಸಲ ಅವಕಾಶ ಇಲ್ಲ ಅಂತ ಹೇಳಿದ್ರು ಡಿಜಿಗೆ. ಬಟ್ ಆದ್ರೂ ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಡಿಜಿ ಹಾಗಿದ್ದ ತಕ್ಷಣ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಸೇರ್ತಾರೆ ಅನ್ನೋದು ಇಟ್ ಇಸ್ ಅ ವೆರಿ ಬೇಸಿಕ್ ಸೆನ್ಸು, ಕಾಮನ್ ಸೆನ್ಸು. ಯೂತ್ಸ್ ಬಂದೇ ಬರ್ತಾರೆ ಅನ್ನೋದು.
ಫಸ್ಟ್ ಆಫ್ ಆಲ್ ಈ ಸಲ ಡಿಜೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು. ಅದಾಗ್ಯೂ ಅಲ್ಲಿ ಅವಕಾಶ ಕೊಟ್ಟೋರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತೆ ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ರು ಆ ಮೆರವಣಿಗೆಗೆ ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಒಂದ್ ಸೈಡ್ ಮೆರವಣಿಗೆ ಹೋಗ್ತಿದೆ ಅಂತ ಅಂದಾಗ ಅವ್ರು ಅಂದ್ಕೋಬಹುದು ಸೆಂಟ್ರಲ್ ಡಿವೈಡರ್ ಇದೆ, ಸೊ ಹಾಗಾಗಿ ಯಾವ್ದು ವೆಹಿಕಲ್ಸ್ ಬರಲ್ಲ ಅಂತ ಅಂದ್ಕೊಂಡ್ರು ಕೂಡ ಅದು ಡೇಂಜರಸ್ ರೋಡ್ ಅಂತ ಗೊತ್ತೇ ಇದೆ. ಎಷ್ಟು ಜನ ಪೊಲೀಸರನ್ನ ಈ ಮೆರವಣಿಗೆ ಸಂದರ್ಭದಲ್ಲಿ ನಿಯೋಜಿಸಿದ್ರು ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶಶಿಧರ್. ಖಂಡಿತ ಸಿಂಧೂರ, ಏನು ಡಿಜೆಗೆ ಅವಕಾಶವನ್ನ ಕೊಡಬೇಕಾದ್ರೆ ಆ ಗಣೇಶನ ಮೆರವಣಿಗೆಯನ್ನ ಮಾಡ್ತಿರುವಂಥ ಸಂಘಟನೆ ಯಾವುದು ಇಲ್ಲ ಗ್ರಾಮಸ್ಥರ ಎಲ್ಲಿಂದ ಎಲ್ಲಿವರೆಗೂ ಮೆರವಣಿಗೆಯನ್ನ ಮಾಡ್ತಿದ್ರೆ ಅಲ್ಲಿ ಮೆರವಣಿಗೆಯಲ್ಲಿ ಎಷ್ಟು ಜನರು ಭಾಗಿಯಾಗಿರ್ತಾರೋ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡ್ಬೇಕಂತ ಹೇಳ್ಬಿಟ್ಟು ಪೂರ್ವ ನಿಯೋಜಿತವಾಗಿ ಪೊಲೀಸರೇ ಅನುಮತಿಯನ್ನು ಕೂಡ ಕೊಡಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಕ್ಲೋಸ್ ಮಾಡಿ ಅಲ್ಲಿ ಡಿಜೆ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ಆ ಡಿಜೆ ಕೂಡ ಇಷ್ಟೇ ಸೌಂಡ್ ಅನ್ನ ಇಡಬೇಕಂತ ಕೂಡ ಪೊಲೀಸರು ಅಲ್ಲಿ ಏನು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ, ಅನುಮತಿಯನ್ನು ಕೂಡ ಕೊಟ್ಟಿರ್ತಾರೆ. ಮತ್ತೆ ಡಿಜೆ ಹೋಗ್ಬೇಕಾದ್ರೆ ಮೆರವಣಿಗೆ ಹೋಗ್ಬೇಕಾದ್ರೆ ಅಲ್ಲಿ ಪೊಲೀಸರು ಕೂಡ ಸುಮಾರು 10 ರಿಂದ 15 ಜನ ಅಲ್ಲಿ ನಿಯೋಜನೆ ಇರಬೇಕು. ಯಾಕಂತಂದ್ರೆ ಮಿನಿಮಮ್ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಆ ವೆಹಿಕಲ್ಸ್ ನೆಲ್ಲವನ್ನು ಕೂಡ ಡೈವರ್ಟ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ಕೂಡ ಏನು ಚಿಕ್ಕಮಗಳೂರಿಂದ ಏನು ಹಾಸನಕ್ಕೆ ಎಂಟ್ರಿ ಕೊಡಬೇಕಾದ್ರೆ ಒನ್ ವೇ ರಸ್ತೆಯನ್ನು 2 ರಸ್ತೆಯಾಗಿ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಮಾಡಬೇಕಾದ್ರೆ ಕೇವಲ 15-20 ಜನ ಪೊಲೀಸರು ಕೂಡ ಸಾಕಾಗ್ತಿಲ್ಲ. ಯಾಕೆಂತಂದ್ರೆ ಸುಮಾರು 1 ಕಿಲೋಮೀಟರ್ ವರೆಗೂ ರಸ್ತೆಯನ್ನ ಹೆದ್ದಾರಿಯನ್ನ ಕ್ಲೋಸ್ ಮಾಡಿದ್ದಾರೆ ರ್ಯಾಲಿ ವಿಚಾರಕ್ಕಾಗಿ. ಈ ಕಾರಣದಿಂದಾಗಿ ಅಲ್ಲಿಂದ ಅಲ್ಲಿವರೆಗೂ ಕೂಡ ಅವರು ಬ್ಯಾರಿಕೇಡ್ಗಳನ್ನು ವ್ಯವಸ್ಥೆ ಮಾಡಬೇಕಾಯಿತು. ಏನು ಹೈವೇಗೆ ಅಟ್ಯಾಚ್ ಆಗುವಂತ ಸಬ್ ರಸ್ತೆಗಳೇನಿದೆ ಆ ಸಬ್ ರಸ್ತೆಗಳಲ್ಲೂ ಕೂಡ ವೆಹಿಕಲ್ಸ್ ನಿಧಾನಕ್ಕೆ ಬರುವಂತ ವ್ಯವಸ್ಥೆಯನ್ನು ಮಾಡಬೇಕಾಯಿತು. ಅಲ್ಲಿ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಒಬ್ಬೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಹಾಕಿ ಆ ವೆಹಿಕಲ್ಸ್ ಅನ್ನ ನಿಧಾನಕ್ಕೆ ಸ್ಲೋ ಮೂವಿಂಗ್ ಆಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಯಿತು. ಆದರೆ ಇದ್ಯಾವುದನ್ನು ಕೂಡ ಮಾಡಿಲ್ಲ. ಈ ರೀತಿಯಂತ ದುರ್ಘಟನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಊಹೆ ಮಾಡಿಲ್ಲ. ಇದೇ ಕಾರಣದಿಂದಾಗಿ ಅಜಾಗರೂಕತೆ ಎದ್ದು ಕಾಣ್ತಾ ಇದೆ, ಪೊಲೀಸರ ನಿರ್ಲಕ್ಷ್ಯ ಕೂಡ ಇದೆ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಡಿಜೆ ಮತ್ತೆ ಗಣೇಶ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದೇ ಮೊದಲನೇದಾಗಿ ಆ ದೊಡ್ಡ ತಪ್ಪು ಪೊಲೀಸರದೇ ಆಗುತ್ತೆ. ಮತ್ತೆ ಅದೇ ರೀತಿಯಲ್ಲಿ ಕೂಡ ಡಿಜೆ ಸೌಂಡ್ ಕೇಳಿ ಅಲ್ಲಿರುವಂಥ ಹಾಸ್ಟೆಲ್ ಇದ್ದಂಥ ಸ್ಟೂಡೆಂಟ್ಸ್ ಕೂಡ ಬರ್ತ್ಡೇ ಏನು ಫಂಕ್ಷನ್ ಮಾಡ್ಕೊಂಡು ಅಲ್ಲಿ ಪಾರ್ಟಿಯನ್ನು ಮಾಡ್ಕೊಂಡು ಅವರು ಕೂಡ ಆ ಡಿಜೆ ಸಾಂಗ್ ಗಣೇಶ ಅಂತಂದಾಗ ಎಲ್ಲರೂ ಕೂಡ ಹಿಂದೂಗಳು ಭಾವೈಕ್ಯತೆಯಿಂದ ಎಲ್ಲರೂ ಕೂಡ ಬಂದು ಆ ಡ್ಯಾನ್ಸ್ ಮಾಡೋದು, ಅಲ್ಲಿ ಗಣೇಶನ ಕೈ ಮುಗಿಯೋದು, ಭಕ್ತಿ ಆರಾಧನೆ ಮಾಡೋದು ಎಲ್ಲವೂ ಕೂಡ ಸಹಜ. ಇದೇ ಕಾರಣಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಅಂತಂದ್ಮೇಲೆ ಹೋಗ್ತಿರುವಂಥ ಅಕ್ಕಪಕ್ಕದ ಅಂಗಡಿಗೆ ಬಂದಿದ್ದಂಥವ್ರು ವೆಹಿಕಲ್ ಅಲ್ಲಿ ಹೋಗ್ತಾ ಇರೋರು ಎಲ್ಲರೂ ಕೂಡ ಗಣೇಶನ ಮೂರ್ತಿಯನ್ನು ಕೂಡ ನೋಡಿ ಸಂತಸವನ್ನು ಪಡ್ತಾರೆ. ಆದರೆ ಇವತ್ತು ಎಲ್ಲವೂ ಏನು ವಿಘ್ನಗಳನ್ನ ವಿನಾಶ ಮಾಡಬೇಕಾದಂತ ವಿನಾಯಕ ಇವತ್ತು ಸಾವಿನ ಮೆರವಣಿಗೆಯಾಗಿ ಮಾಡಿ ಹಾಸನದಲ್ಲಿ ಇವತ್ತು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಏನು ಶೋಕಾಚರಣೆ ಮಾಡಿ ಸಂದೇಶವನ್ನು ಕೂಡ ರವಾನಿಸಿ ಅವರು ಕೂಡ ಪರಿಹಾರ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಯಾರು ನಿರ್ಲಕ್ಷ್ಯವನ್ನು ತೋರಿದ್ರೆ ಆ ಪೊಲೀಸರೇ ಇದಕ್ಕೆ ನೇರವಾದಂತ ಕಾರಣ ಆಗ್ತಾರೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇದು ಯಾರ ತಪ್ಪು ಅಂತ ನಾವು ಇದನ್ನ ಹೇಳಲೇಬೇಕಾಗತ್ತೆ. ಯಾರ ತಪ್ಪು, ಯಾರ ನಿರ್ಲಕ್ಷ್ಯ, ಅಮಾಯಕರು ಬಲಿಯಾಗಿದ್ದಾರೆ. 9 ಜನ ಸಾವನ್ನಪ್ಪಿರೋದು ಅಂದ್ರೆ ಏನು ಹುಡುಗಾಟದ ವಿಚಾರ ಅಲ್ಲ ಇದು. ಅಫ್ಕೋರ್ಸ್ ಎಲ್ಲರೂ ಆ ಟ್ರಕ್ ಡ್ರೈವರ್ದೇ ಅವನ ನಿರ್ಲಕ್ಷ್ಯನೇ ಕಾರಣ ಅಂತ ಅದು ಎಲ್ರಿಗೂ ಗೊತ್ತಿದೆ. ಅವನ ನಿರ್ಲಕ್ಷ್ಯದಿಂದನೇ ಇದೆಲ್ಲ ಆಗಿರೋದು ಅಂತ. ಅಂಡ್ ಸ್ಥಳೀಯರ ಮಾತುಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಳೇಬೇಕಾಗತ್ತೆ. ಇಲ್ಲಿ ಎಷ್ಟೋ ಸಲ ಹೇಳಿದೀವಿ ಹಂಸ್ ಹಾಕಿ ಅಂತ, ಹಂಸ್ ಹಾಕಿಲ್ಲ ಅಂತ ಹೇಳಿದ್ರು. ಮತ್ತೆ ಒಂದು ಬ್ಯಾರಿಕೇಡ್ ಕೂಡ ಹಾಕಿರ್ಲಿಲ್ಲ. ಈಗ ಬೆಳಿಗ್ಗೆ ಎದ್ದು ಬ್ಯಾರಿಕೇಡ್ ಹಾಕಿದ್ದಾರೆ, ನೆನೆ ಒಂದೇ ಒಂದು ಬ್ಯಾರಿಕೇಡ್ ಕೂಡ ಹಾಕಿರ್ಲಿಲ್ಲ ಅಂತ ಹೇಳಿದ್ರು. ಬ್ಯಾರಿಕೇಡ್ ಹಾಕಬೇಕಾಗಿತ್ತು. ಯಾಕೆ ಅಂತಂದ್ರೆ ಆ ಡಿವೈಡರ್ ಇರೋದು ಸ್ವಲ್ಪ ದೂರಕ್ಕೆ ಅಷ್ಟೇನೆ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಡಿವೈಡರು ಇಲ್ಲ, ಏನೂ ಇಲ್ಲ. ಅದು ಆ ರೋಡ್ ಎರಡು ಒಂದೇ ಕಡೆಗೆ ಜಾಯ್ನ್ ಆಗುವಂತ ರೋಡು. ರೈಟ್ಗೆ ಹೋದ್ರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಇದೆ. ಸೊ ಹಾಗಾಗಿ ಡಿಜೆ ಪರ್ಮಿಷನ್ ಕೊಟ್ಟವ್ರು ಯಾರು ಅನ್ನೋದು ಪ್ರಶ್ನೆ, ಎಷ್ಟು ಜನರ ಪೊಲೀಸನ್ನ ನಿಯೋಜಿಸಲಾಗಿತ್ತು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅದರ ಜೊತೆಗೆ 2 ವೇ ಅದನ್ನ 1 ವೇ ಮಾಡಿಬಿಟ್ಟು ರೋಡನ್ನ 1 ವೇನಲ್ಲಿ ಯಾಕೆ 2 ಕಡೆ ಗಾಡಿ ಓಡಾಡೋದಕ್ಕೆ ಬಿಟ್ರಿ? ಬೇಸಿಕ್ ಕಾಮನ್ ಸೆನ್ಸ್. ನೀವು ಆ ರಸ್ತೆನ ಬಂದ್ ಮಾಡ್ಬಿಟ್ಟು ರೂಟ್ ಡೈವರ್ಟ್ ಮಾಡ್ಬೋದಾಗಿತ್ತು, ರೂಟ್ ಡೈವರ್ಷನ್ ಮಾಡಬೇಕಾಗಿತ್ತು. ಇಲ್ಲ ಅಂತಂದ್ರೆ ಆಗ 1 ವೇ ರೋಡಲ್ಲಿ 2 ಕಡೆ ಗಾಡಿ ಓಡೋದಕ್ಕೆ ಅವಕಾಶನೇ ಕೊಡಬಾರ್ದಾಗಿತ್ತು. ಅಟ್ಲೀಸ್ಟ್ ಒಂದು ಗಣೇಶನ ಮೆರವಣಿಗೆಗೂ ಸರಿಯಾದಂಥ ವ್ಯವಸ್ಥೆಯನ್ನ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಅಫ್ಕೋರ್ಸ್ ಟ್ರಕ್ ಚಾಲಕನ ಅಜಾಗರೂಕತೆ, ನಿರ್ಲಕ್ಷ್ಯ ಇದೆಲ್ಲದರ ಜೊತೆಗೆ ಪೊಲೀಸರ ಒಂದಷ್ಟು ಕರ್ತವ್ಯ ಲೋಪನೂ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಇದೆಲ್ಲವೂ ಕೂಡ ಒಂದಷ್ಟು ತನಿಖೆ ಆಗಲಿ. ಇನ್ನು ಮುಂದಕ್ಕೆ ತನಿಖೆ ಆಗ್ತಾ ಗೊತ್ತಾಗುತ್ತೆ ಯಾರದು ಲೋಪ ಏನು ಎತ್ತ ಅಂತ ಹೇಳಿ.